ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಕುರ್ಚಿಗಾಗಿ ಗುದ್ದಾಟ ಆಗ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಓಲ್ಡ್ ಮೈಸೂರು ಗದ್ದುಗೆಯ ಗುದ್ದಾಟಕ್ಕೆ ಮತ್ತೆ ಜೀವ ಕೊಟ್ಟಿದೆ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್. ಜೆಡಿಎಸ್ ಕಾರ್ಯಕರ್ತರಿಗೆ ಡಿಸಿಎಂ ಡಿಕೆಶಿ ಪಕ್ಷ ಸೇರುವಂತಹ ಆಹ್ವಾನ. ಓಪನ್ ಆಫರ್ ಜೆಡಿಎಸ್ ಕಾರ್ಯಕರ್ತರಿಗೋ ಶಾಸಕರಿಗೋ ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಾರ್ಯಕರ್ತರ ಹೆಸರು ಜೆಡಿಎಸ್ ಶಾಸಕರೇ ಟಾರ್ಗೆಟ್. ಆಗ ಡಿಕೆಯಿಂದ ರಾಮನಗರದಿಂದ ಜೆಡಿಎಸ್ ಕ್ಲೀನ್ ಔಟ್ ಶಪಥವನ್ನ ಮಾಡಿದ್ರು. ಜೆಡಿಎಸ್ನಲ್ಲಿ ಒಬ್ಬ ವ್ಯಕ್ತಿಗಾಗಿ ಪಕ್ಷವನ್ನ ಬಲಿಕೊಡುವಂತಹ ಕೆಲಸ ಆಗ್ತಾ ಇದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ HDD ಕುಟುಂಬಕ್ಕೆ ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹಾಗಾದ್ರೆ ಡಿಕೆಶಿ ಓಪನ್ ಆಫರ್ಗೆ HDK ರಣಾಸ್ತ್ರ ಏನು ಅನ್ನೋದೇ ಈಗಿರುವಂತಹ ಪ್ರಶ್ನೆ, ಈಗಿರುವಂತಹ ಕುತೂಹಲ. ಜೆಡಿಎಸ್ ನಾಯಕರನ್ನ ಸೆಳೆಯುವಂತಹ ಪ್ರಯತ್ನ ಡಿಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅನ್ನೋದು ನಿನ್ನೆ ಮೊನ್ನೆ ಚರ್ಚೆ ಅಲ್ಲ, ಹಲವು ವರ್ಷಗಳಿಂದ ಇರುವಂತಹ ಚರ್ಚೆ. ನಿನ್ನೆ ಡೈರೆಕ್ಟ್ ಆಗಿ ಅವರು ಕಾರ್ಯಕರ್ತರಿಗೆ ಆಫರ್ ಕೊಟ್ಟಿದ್ದು. ಈಗ ನೋಡಿ, ನಿನ್ನೆ ಎಲ್ಲಿ ಈ ಸಮಾರಂಭ ನಡೀತು, ರಾಮನಗರ ಜಿಲ್ಲೆನಲ್ಲಿ 4 ಕಾಂಗ್ರೆಸ್ ಶಾಸಕರಿದ್ದಾರೆ. ಪಕ್ಕದ ಮಂಡ್ಯದಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಶಾಸಕರಿದ್ದಾರೆ, ಒಬ್ಬರನ್ನ ಬಿಟ್ಟು. ಸೊ ಅಲ್ಲಿ ಶಾಸಕರೇ ಇಲ್ಲ JDS ಅವ್ರು ಯಾರು. ಹಾಗಾಗಿ JDS ಶಾಸಕರಿಗೆ ಪರೋಕ್ಷವಾಗಿ ಆಫರ್ ಕೊಟ್ಟರು, ಕಾರ್ಯಕರ್ತರಿಗೆ ಡೈರೆಕ್ಟಾಗಿ ಆಫರ್ ಕೊಟ್ಟಿದ್ದಾರೆ. ಇನ್ನೂ ಯಾತಕ್ಕೋಸ್ಕರ ಆ ಪಕ್ಷಕ್ಕೋಸ್ಕರ ದುಡಿತೀರಾ? ಎಲ್ಲರೂ ಕಾಂಗ್ರೆಸ್ಗೆ ಬನ್ನಿ, ಕಾಂಗ್ರೆಸ್ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಸದ್ಯದಲ್ಲೇ ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗುತ್ತೆ, ನಿಮ್ಮ ಪ್ರಾಪರ್ಟಿಗೆಲ್ಲ ಒಳ್ಳೆ ವ್ಯಾಲ್ಯೂ ಬರುತ್ತೆ, ನೀವು ನಮಗೇನು ಕೊಡಬೇಡಿ, ನಾವೇ ನಿಮಗೆ ಕೊಡ್ತೀವಿ ಮನೆಗಳನ್ನ ಅಂತ ಅರ್ಥದಲ್ಲಿ ಅವ್ರು ಮಾತನಾಡಿದ್ದು. ನೆನೆ ಅಂದ್ರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ಯಾಕೆ ಅವರನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ. ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ನಿಮ್ಮ ಆಸ್ತಿ ಮೌಲ್ಯಗಳನ್ನ ಹೆಚ್ಚುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತ ಹೇಳಿ ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿಕೊಟ್ಟಂತ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಪಾಪ ಜನತಾದಳದ ಕಾರ್ಯಕರ್ತರು ಪಾಪ ಅವ್ರಿಗೆ ಹೇಳ್ಬೇಕು, ಇನ್ಯಾಕೆ ಅವರನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ. ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥದ್ದು, ನಿಮ್ಮ ಆಸ್ತಿ ಮೌಲ್ಯಗಳನ್ನ ಹೆಚ್ಚುವಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ರೂಪವನ್ನು ಕೊಡುವಂಥದ್ದು. ಆ ಕೆಲಸಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಅಂತ ಹೇಳಿ ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಪಕ್ಷವನ್ನೇ ಬಲಿಕೊಟ್ಟಂತ ಚರಿತ್ರೆ ನಾನೀಗ ಚರ್ಚೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. DCM ಡಿಕೆ ಶಿವಕುಮಾರ್ ಅವರು JDS ಅನ್ನ ಟಾರ್ಗೆಟ್ ಮಾಡಿರುವಂತಹದ್ದು, JDS ಅನ್ನ ಮುಗಿಸೇ ಬಿಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಪರೋಕ್ಷವಾಗಿ ಕೊಡ್ತಾ ಇರುವಂಥದ್ದು ಇದೇ ಮೊದಲಲ್ಲ. ಈಗ ಮತ್ತೊಮ್ಮೆ ಚನ್ನಪಟ್ಟಣದ ಕೃತಜ್ಞತಾ ಸಮಾರಂಭದ ಮೂಲಕ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಈ ಮೂಲಕ ತಮ್ಮ ಶಕ್ತಿಯನ್ನು ಕೂಡ ವೃದ್ಧಿಸ್ಕೊಬೇಕು, ಆ ಮೂಲಕ ತಮ್ಮ ಬಲವನ್ನು ಹೆಚ್ಚಿಸಿದ್ರ ಜೊತೆಗೇನೆ ಒಕ್ಕಲಿಗ ನಾಯಕನಾಗಿ ಮೆರಿಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, DCM ಡಿಕೆ ಶಿವಕುಮಾರ್ CM ಗದ್ದುಗೆಗಾಗಿ ಎಷ್ಟು ವೆಯ್ಟ್ ಮಾಡ್ತಾ ಇದ್ದಾರೋ ಅಷ್ಟೇ ಕಾಯುವಿಕೆಯನ್ನ ಒಕ್ಕಲಿಗ ನಾಯಕತ್ವಕ್ಕಾಗಿಯೂ ಕೂಡ ಕಾಯ್ತಾ ಇರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನಿನ್ನೆಯ ಆ ಹೇಳಿಕೆಯ ಮೂಲಕ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನು ಹೊಡಿಲಿಕ್ಕೆ ಮುಂದಾದ್ರ ಅಂತ ಹೇಳಿ, ಒಂದು ಕಡೆ JDS ಅನ್ನ ನಿರ್ನಾಮ ಮಾಡುವಂತಹ ಸ್ಟೇಟ್ಮೆಂಟು, ಮತ್ತೊಂದು ಕಡೆ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳುವಂತಹ ಸ್ಟೇಟ್ಮೆಂಟು. ಏನಿದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಅಂತ ಹೇಳಿ? ಪ್ರೇಮ್, ನಿನ್ನೆ ಚನ್ನಪಟ್ಟಣದಲ್ಲಿ JDS ಕಾರ್ಯಕರ್ತರಿಗೆ ಓಪನ್ ಆಫರ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರ ಈ ಓಪನ್ ಆಫರ್ ಬಗ್ಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಆಯಾಮಗಳಲ್ಲಿ ಚರ್ಚೆ ಆಗ್ತಿದೆ. ಈಗಾಗಲೇ JDSನ ಒಂದಷ್ಟು ಜನ ಶಾಸಕರ ಸಂಪರ್ಕದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ, ಅಂದರೆ DKಶಿ ಮತ್ತು ಅವರ ಆಪ್ತರಿದ್ದಾರೆ, DK ಸುರೇಶ್ ಅವರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ವು. ಈ ಸಂಬಂಧಪಟ್ಟಂತೆ DKಶಿ ಆಪ್ತರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಸಮೃದ್ಧಿ ಮಂಜುನಾಥ್ ಅವರು ಕೂಡ ನನ್ನ ಸಂಪರ್ಕ ಮಾಡಿದ್ರು, ನಾನು ಹೋಗಲಿಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದರು. JDS ವಲಯದಲ್ಲೂ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಸಂಚಲನ ಮನೆ ಮಾಡಿದೆ. ಇದರ ಬಗ್ಗೆ HDK ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆದರೆ ನಿನ್ನೆ ರಾಮನಗರ ಸುತ್ತಮುತ್ತ, ಚನ್ನಪಟ್ಟಣ ಸುತ್ತಮುತ್ತ ಭೂಮಿಗೆ ಬಂಗಾರ ಬೆಲೆ ಬರುತ್ತೆ, ನೀವು JDS ಕಾರ್ಯಕರ್ತರು ಪಾಪ ಯೋಚನೆ ಮಾಡಿ, ಯಾಕೆ ಇನ್ನೂ ಟೈಮ್ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ, ಒಬ್ಬ ವ್ಯಕ್ತಿಗಾಗಿ JDSನಲ್ಲಿ ಬಲಿ ಕೊಡುವಂತಹ ಕೆಲಸ ಆಗ್ತಾ ಇದೆ ಪಕ್ಷವನ್ನ ಅನ್ನುವಂಥ ಅರ್ಥದಲ್ಲಿ ಏನು ಮಾತನಾಡಿದ್ರು. ಒಂದು, ಭೂಮಿಗೆ ಬೆಲೆ ಬರುತ್ತೆ, ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂಥದ್ದು. ನಿಮ್ಮ ಭೂಮಿ ನಿಮ್ಮ ಹತ್ರ ಇದೆ, ಬಂಗಾರದ ಬೆಲೆ ಬರುತ್ತೆ, ನಮ್ಮ ಪಕ್ಷಕ್ಕೆ ಬನ್ನಿ ಅನ್ನುವಂತಹ ಆಹ್ವಾನ ಅದು JDS ಕಾರ್ಯಕರ್ತರಿಗೆ ಮಾತ್ರ ಸೀಮಿತನ ಅನ್ನುವಂಥ ಚರ್ಚೆ ನಡೀತಾ ಇದೆ. ಅಲ್ಲ, ಅದು JDSನ ಶಾಸಕರಿಗೂ ಕೂಡ ಅವರು ಆಹ್ವಾನ ಕೊಟ್ಟಿದ್ದಾರೆ ಅನ್ನುವ ಅರ್ಥದಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ಈಗ
ಕಾರ್ಯಕರ್ತರಿಗೆ ಓಪನ್ ಆಗಿ ಆಫರ್ ಕೊಟ್ಟಂಥವ್ರು ಇನ್ನು ಶಾಸಕರನ್ನ ಪರೋಕ್ಷವಾಗಿ ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಪರ್ಕ ಮಾಡಿ ಆಫರ್ ಕೊಟ್ಟಿರ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ JDS ವಲಯದಲ್ಲಿ ಒಂದು ರೀತಿಯಲ್ಲಿ ಟೆನ್ಷನ್ ಮನೆ ಮಾಡಿದೆ, ಮುಖ್ಯವಾಗಿ HDK ಕುಮಾರಸ್ವಾಮಿ ಅವರಲ್ಲಿ. ಅವ್ರು ಏನು ಹೇಳ್ತಾರೆ, ಯಾವ ರೀತಿ ರಣಾಸ್ತ್ರ ಹುಡ್ತಾರೆ ಅನ್ನುವಂಥದ್ದು ಒಂದು. ಇನ್ನೊಂದು, ಹಳೆ ಮೈಸೂರು ಭಾಗದಲ್ಲಿ ತಾವು ಒಕ್ಕಲಿಗ ನಾಯಕತ್ವ ತಮ್ಮದೇ ನೇತೃತ್ವದಲ್ಲಿ ಸಾಗಬೇಕು ಅನ್ನುವಂಥದ್ದು DK ಶಿವರ ಒಂದು ಇಚ್ಛೆ. ಹಾಗಾಗಿ ಅದಕ್ಕೆ ಸಾಕಷ್ಟು ಕಸರತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ಮುಂದಿನ CM ಆಗಬೇಕು ಅನ್ನುವಂಥ ಇಚ್ಛೆ. ಹಾಗಾಗಿ ಬಲ ಪ್ರದರ್ಶನ ಒಂದು ರೀತಿಯಲ್ಲಿ ಬಲ ವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಕಾರಣಗಳಿಂದಾಗಿ DK ಶಿವ ಅವರು ಒಂದು ರೀತಿಯಲ್ಲಿ JDSನ ಕಾರ್ಯಕರ್ತರು ಪ್ಲಸ್ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ. ಹಾಗಾಗಿ JDS ವಲಯದಲ್ಲಿ ಯಾವ ರೀತಿ ರಿಯಾಕ್ಷನ್ ಇದಕ್ಕೆ ಬರುತ್ತೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಮೂಡಿಸಿದೆ. ಪ್ರೇಮ್. ರೈಟ್ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಈಗ JDS ಅನ್ನು ನಿರ್ನಾಮ ಮಾಡಿಬಿಡಬೇಕು ಅನ್ನೋದು DK ಶಿವಕುಮಾರ್ ಲೆಕ್ಕಾಚಾರ. ಹಾಗೆ ಮಾಡಿದ್ರೆ ತಮ್ಮ ವರ್ಚಸ್ಸು ಜಾಸ್ತಿ ಆಗುತ್ತೆ ಪಕ್ಷದಲ್ಲಿ ಅಂತ. ಅದೆಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿರುತ್ತೆ, ಫಲ ಕೊಡುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡೋಣ.